ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾರಾಶಿಯವರೇ, ನಿಮ್ಮ ಭಾಗ್ಯ, ಹಣಕಾಸು, ಮನೆ, ಪರಿವಾರ ಎಲ್ಲವನ್ನು ಕಟ್ಟಿಹಾಕಲಾಗಿದೆ. ಈ ಹೆಸರಿನ ಸಂಬಂಧಿಯಿಂದ ಎಚ್ಚರವಾಗಿರಿ. ಕಳೆದ 12 ವರ್ಷಗಳಿಂದ ನಿಮ್ಮ ಮೇಲೆ ಸತತವಾಗಿ ಮಂತ್ರ ಮಾಡಿಸಲಾಗುತ್ತಿದೆ. ನಿಮ್ಮ ಶ್ರಮದ ಫಲ ನಿಮಗೆ ಸಿಗುತ್ತಿಲ್ಲ. ದಿನದಿಂದ ದಿನಕ್ಕೆ ಜೀವನ ನರಕವಾಗುತ್ತಿದೆ. ಜೀವನದಲ್ಲಿರುವ ಎಲ್ಲ ದುಃಖಗಳ, ವೇದನೆಗಳ ಹಿಂದೆ ಬೇರ್ಯಾರೂ ಅಲ್ಲ, ನಿಮ್ಮ ಸುತ್ತವೇ ಇರುವ ಆ ಸಂಬಂಧಿಯೇ ಕಾರಣ. ಇಂದು ಅವನ ಎಲ್ಲ ಮುಖವಾಡಗಳನ್ನು ನಾನು ಕಳಚಲಿದ್ದೇನೆ, ಏಕೆಂದರೆ ಸಂಬಂಧಿ ನಿಮ್ಮ ಮೇಲೆ ಕಠೋರವಾದ ಮಾಟ ಮಂತ್ರ ಮಾಡಿಸಿದ್ದಾನೆ. ಇದರಿಂದಾಗಿ ಸ್ನೇಹಿತರೆ, ನೀವು ಹಣ ಗಳಿಸುತ್ತಿದ್ದರೂ ಅದು ಉಳಿಯುತ್ತಿಲ್ಲ. ನಿಮಗೆ ರಾತ್ರಿಯಲ್ಲಿ ನಿದ್ರೆ ಬರುತ್ತಿಲ್ಲ. ನೆಮ್ಮದಿ ಸಿಕ್ಕು ವರ್ಷಗಳೇ ಕಳೆದಿವೆ. ಕುಟುಂಬದಲ್ಲಿ ಜಗಳ, ಕಲಹಗಳು, ದಂಪತಿಗಳ ನಡುವೆ ಅಂತರ, ಮಕ್ಕಳು ಕಾಯಿಲೆಗೆ ಬೀಳುವುದು. ಇದರ ಹಿಂದೆ ಒಂದೇ ಒಂದು ಕಾರಣವೇನೆಂದರೆ ಈ ಹೆಸರಿನ ಸಂಬಂಧಿ. ಇವನು ನಿಮ್ಮ ಮನೆ ಏಳಿಗೆಯನ್ನು, ನಿಮ್ಮ ಅನ್ನದ ಹಾದಿಯನ್ನು ಕೂಡ ಕಟ್ಟಿಹಾಕಿಸಿದ್ದಾನೆ. ಸ್ನೇಹಿತರೆ, ಇದರಿಂದಾಗಿ ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಮುಂದೆ ಬರಲು ಸಾಧ್ಯವಾಗುತ್ತಿಲ್ಲ. ನಾನು ಹಗಲಿರುಳು ಶ್ರಮಿಸಿದರೂ ಜೀವನದಲ್ಲಿ ಮುಂದೆ ಸಾಗುತ್ತಿಲ್ಲವಲ್ಲ. ಆದರೆ ನನ್ನ ಸುತ್ತಮುತ್ತಲಿನ ಜನರು, ನನ್ನ ಸ್ನೇಹಿತರು, ಸಂಬಂಧಿಕರು, ನೆರೆಹೊರೆಯವರು ಏನು ಮಾಡದಿದ್ದರೂ ಜೀವನದಲ್ಲಿ ಬೆಳೆಯುತ್ತಿದ್ದಾರೆ. ಅವರು ಅಷ್ಟೊಂದು ಅರ್ಹರಲ್ಲದಿದ್ದರೂ ಮನೆ ಕಟ್ಟಿದ್ದಾರೆ, ಬಂಗಲೆ ನಿರ್ಮಿಸುತ್ತಿದ್ದಾರೆ, ವಾಹನಗಳನ್ನು ಕೊಳ್ಳುತ್ತಿದ್ದಾರೆ. ಆದರೆ ಸ್ನೇಹಿತರೆ, ನನ್ನ ಜೀವನದಲ್ಲೂ ಅಷ್ಟೊಂದು ದುಃಖವಿದೆ. ನಾನು ಇನ್ನಷ್ಟು ಹಿಂದೆ ಹೋಗುತ್ತಿದ್ದೇನೆ ಮತ್ತು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತಿದ್ದೇನೆ ಎಂಬ ಒಂದೇ ಪ್ರಶ್ನೆ ತುಲಾರಾಶಿಯವರ ಜಾತಕದಲ್ಲಿ ಮೂಡುತ್ತಿದೆ. ಆದರೆ ಇದರ ಹಿಂದೆ ನಿಮ್ಮ ಗ್ರಹಗತಿಗಳಾಗಲಿ ನಿಮ್ಮ ವಿಧಿಯಾಗಲಿ ಕಾರಣವಲ್ಲ. ಬದಲಿಗೆ ನಿಮ್ಮದೇ ಆದ ಕೆಲವು ನಿಕಟ ಸಂಬಂಧಿಗಳು ನಿಮ್ಮ ಸಂತೋಷವನ್ನು, ನಿಮ್ಮ ಪ್ರಗತಿಯನ್ನು ಕಟ್ಟಿ ಹಾಕಿದ್ದಾರೆ. ಇದರಿಂದಾಗಿ ಸ್ನೇಹಿತರೆ, ನೀವು ಎಷ್ಟೇ ಉಪಾಯಗಳನ್ನು ಮಾಡಿದರೂ ಜೀವನದಲ್ಲಿ ಮುನ್ನಡೆಯಲು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ಇವರು ನಿಮ್ಮ ಅದೃಷ್ಟವನ್ನು ಕಟ್ಟಿ ಹಾಕಿದ್ದಾರೆ, ನಿಮ್ಮ ವಿಧಿಯನ್ನು ಬಂಧಿಸಿದ್ದಾರೆ, ಕೊನೆಗೆ ನಿಮ್ಮ ಮನೆಯ ಲಕ್ಷ್ಮಿಯನ್ನು ಕಟ್ಟಿ ಹಾಕಿದ್ದಾರೆ. ಈ ಜನರು, ಈ ಸಂಬಂಧಿಕರು ಸುಮ್ಮನೆ ನೆಪ ಮಾಡಿಕೊಂಡು ನಿಮ್ಮ ಮನೆಗೆ ಬರುತ್ತಾರೆ ಮತ್ತು ನಿಮ್ಮ ಮನೆಯಲ್ಲಿ ತಂತ್ರಮಂತ್ರ, ಮಾಟಮಂತ್ರ ಕ್ರಿಯೆಗಳನ್ನು ಮಾಡಿ ಹೋಗುತ್ತಾರೆ. ಅದು ನಿಮಗೆ ತಿಳಿಯುವುದೇ ಇಲ್ಲ. ಇವರು ಮುಖದ ಮೇಲೆ ಮಾತ್ರ ನಿಮ್ಮ ಆತ್ಮೀಯರಂತೆ ನಟಿಸುತ್ತಾರೆ ಮತ್ತು ನಿಮಗಾಗಿ ಪ್ರಾಣವನ್ನೇ ನೀಡುವಂತೆ ನಟಿಸುತ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ನಿಮ್ಮ ವಿರುದ್ಧ ಎಷ್ಟೊಂದು ಕಪಟತನ ತುಂಬಿದೆ ಎಂದರೆ ನಿಮ್ಮನ್ನು ಹಾಳು ಮಾಡಲು ಇವರು ಎಂಥ ಹಂತಕ್ಕೂ ಇಳಿಯಬಲ್ಲರು. ನೀವು ಇದನ್ನು ಅನುಭವಿಸಿರಬಹುದು. ಕಳೆದ ಹಲವಾರು ವರ್ಷಗಳಿಂದ ನಿಮ್ಮ ಪ್ರತಿಯೊಂದು ಕೆಲಸವು ಆಗುವ ಹಂತಕ್ಕೆ ಬಂದು ಕೆಟ್ಟು ಹೋಗುತ್ತಿದೆ. ನಿಮ್ಮ ಕನಸುಗಳು ಬೃಹತ್ತಾಗಿದ್ದವು. ಆ ಕನಸುಗಳನ್ನು ನನಸಾಗಿಸಿಕೊಳ್ಳುವ ಸಾಮರ್ಥ್ಯವು ನಿಮಗಿದೆ. ಆದರೆ ಸ್ನೇಹಿತರೆ, ನಿಮ್ಮ ಕಾಲುಗಳಿಗೆ ಸಂಕೋಲೆಯನ್ನು ತೊಡಿಸಲಾಗಿದೆ. ನೀವು ದೊಡ್ಡದೇನಾದರೂ ಸಾಧಿಸಲು ಬಯಸಿದಾಗ, ಉದ್ಯೋಗದಲ್ಲಿ ಬಡ್ತಿ ಇರಲಿ, ಹೊಸ ಉದ್ಯಮ ಆರಂಭಿಸುವುದಿರಲಿ ಅಥವಾ ಯಾವುದೇ ಕನಸನ್ನು ನನಸು ಮಾಡಿಕೊಳ್ಳುವುದಿರಲಿ, ಮನೆ ನಿರ್ಮಿಸುವುದಿರಲಿ, ವಾಹನ ಖರೀದಿಸುವುದಿರಲಿ, ಕೊನೆಗೆ ಯಾರೋ ಒಬ್ಬ ಸಂಬಂಧಿಯ ಕೆಟ್ಟ ದೃಷ್ಟಿ ಅಥವಾ ಮಾಟಮಂತ್ರದ ಪ್ರಭಾವದಿಂದಾಗಿ ಆ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದೇ ಇಲ್ಲ. ನೀವು ಆ ಎಲ್ಲ ಕನಸುಗಳನ್ನು ರಾಜಿ ಮಾಡಿಕೊಳ್ಳಬೇಕಾಗುತ್ತದೆ. ರಾತ್ರಿಯಾದರೆ ನಿದ್ರೆ ಬರುವುದಿಲ್ಲ. ನೀವು ಏನು ಯೋಚಿಸುತ್ತಿದ್ದೀರೋ ಸದಾ ಅದಕ್ಕೆ ವಿರುದ್ಧವಾಗಿಯೇ ನಡೆಯುತ್ತಿದೆ. ನಿಮ್ಮ ಮನಸ್ಸಿನಲ್ಲಿ ಸದಾ ಆತಂಕ ಮತ್ತು ಒತ್ತಡಗಳು ಉಂಟಾಗುತ್ತಿವೆ. ಸ್ನೇಹಿತರೆ, ಎಂದಾದರೂ 2 ಹೊತ್ತು ನೆಮ್ಮದಿಯಿಂದ ಊಟ ಮಾಡಿದ್ದೀರಾ? ಕಳೆದ ಹಲವಾರು ವರ್ಷಗಳಿಂದ ಈ ಸಂಬಂಧಿಯು ನಿಮ್ಮನ್ನು ಎಲ್ಲ ಕಡೆಯಿಂದ ಮಾಟಮಂತ್ರಗಳಿಂದ ಬಂಧಿಸಿದ್ದಾನೆ. ಹೌದು ಸ್ನೇಹಿತರೆ, ಈ ಸಂಬಂಧಿಯು ನಿಮ್ಮ ಮನೆಯ ಕುಲದೇವತೆಯನ್ನು ಮತ್ತು ನಿಮ್ಮ ಇಷ್ಟ ದೇವತೆಗಳನ್ನು ಕಟ್ಟಿಹಾಕಿದ್ದಾನೆ. ಇದರಿಂದಾಗಿ ನಿಮ್ಮ ಪ್ರಾರ್ಥನೆ ದೇವರಿಗೂ ಕೇಳಿಸುತ್ತಿಲ್ಲ. ಆದರೆ ಶನಿ ದೇವರಿಗೆ ಒಳಿತಾಗಿ, ಏಕೆಂದರೆ ಶನಿದೇವನೇ ನಿಮ್ಮ ರಾಶಿಯ ಅಧಿಪತಿ. ಆತನೇ ನಿಮ್ಮನ್ನು ಸಾಯುವ ಹಂತದಿಂದ ಸದಾ ರಕ್ಷಿಸುತ್ತಾ ಬಂದಿದ್ದಾನೆ. ಕಳೆದ ಹಲವು ವರ್ಷಗಳಲ್ಲಿ ಸ್ನೇಹಿತರೆ, ನೀವು ಹಲವು ಬಾರಿ ಕಷ್ಟದ ಪರಿಸ್ಥಿತಿಗೆ ಸಿಲುಕಿದ್ದೀರಿ. ಆದರೆ ನ್ಯಾಯದೇವ ಶನಿದೇವ ಮತ್ತು ನಿಮ್ಮ ಒಳ್ಳೆಯ ಕರ್ಮಗಳಿಂದಾಗಿ ನೀವು ಅಲ್ಲಿಂದ ಪಾರಾಗಿದ್ದೀರಿ. ನಿಮಗೊಂದು ಭರವಸೆ ಕಿರಣ ಕಾಣಿಸಿಕೊಳ್ಳುತ್ತದೆ. ಆದರೆ ತೊಂದರೆ ಎಲ್ಲಿದೆ? ಶ್ರಮಿಸುತ್ತಿದ್ದೀರಿ, ಸಾಮರ್ಥ್ಯವೂ ಇದೆ. ಒಮ್ಮೆ ಮನಸ್ಸು ಮಾಡಿದರೆ ಅದನ್ನು ಸಾಧಿಸಿಯೇ ತೀರುತ್ತೀರಿ. ಆದರೆ ಈ ದ್ರೋಹಿ ಸಂಬಂಧಿಕರು ಸದಾ ನಿಮ್ಮನ್ನು ತುಳಿಯಲು ಯತ್ನಿಸುತ್ತಿದ್ದಾರೆ, ನಿಮ್ಮ ಶ್ರಮವನ್ನು ಬಂಧಿಸಿದ್ದಾರೆ. ಆದರೆ ಇಂದು ಇವನ ಹೆಸರನ್ನು ನಾನು ಬಹಿರಂಗಪಡಿಸುತ್ತೇನೆ. ಇವನನ್ನು ಗುರುತಿಸುವ ಮಾರ್ಗವನ್ನು ತಿಳಿಸುತ್ತೇನೆ ಮತ್ತು ಇದರಿಂದ ಸುಲಭವಾಗಿ ಪಾರಾಗುವ ಒಂದು ಸರಳ ಉಪಾಯವನ್ನು ಹೇಳಿಕೊಡುತ್ತೇನೆ. ಇದರಿಂದ ಈ ಸಂಬಂಧಿ ಹಾಗೂ ಇತರ ಕೆಟ್ಟ ದೃಷ್ಟಿ, ಮಾಟಮಂತ್ರ, ದುಷ್ಟ ಶಕ್ತಿಗಳಿಂದ ನೀವು ಹೊರಬರಬಹುದು. ಸ್ನೇಹಿತರೆ, ನಿಮಗೆ ಹಲವು ಸಂಬಂಧಿಕರು, ಸ್ನೇಹಿತರು, ನೆರೆಹೊರೆಯವರಿದ್ದಾರೆ. ನಾವೆಲ್ಲರ ಮೇಲೂ ಸಂಶಯ ಪಡಲು ಸಾಧ್ಯವಿಲ್ಲ. ಎಲ್ಲರೂ ನನ್ನ ಶತ್ರುಗಳೆಂದು ಭಾವಿಸಲಾಗುವುದಿಲ್ಲ. ಆದರೆ ಅವರಲ್ಲಿ 90% ಜನರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಉರಿಯುತ್ತಾರೆ.
ನಿಮ್ಮ ಮನೆಯ ಸಂತೋಷವನ್ನು ಕಂಡು ಹೊಟ್ಟೆ ಉರಿ ಪಡುತ್ತಾರೆ. ಆದರೆ ತುಲಾರಾಶಿಯವರೇ, ನೀವು ಮಾತ್ರ ಇತರರಿಗೆ ನಿಸ್ವಾರ್ಥ ಭಾವದಿಂದ ಸದಾ ನೆರವಿಗೆ ನಿಲ್ಲುತ್ತೀರಿ. ಮಧ್ಯರಾತ್ರಿಯಲ್ಲಾದರೂ ಸರಿ, ಶತ್ರು ಬಂದರೂ ಸಹಾಯ ಮಾಡುತ್ತೀರಿ. ಸ್ನೇಹಿತರೆ, ನೀವು ಒಬ್ಬನೇ ವ್ಯಕ್ತಿಯನ್ನು ಪದೇ ಪದೇ ನಂಬಿಬಿಡುತ್ತೀರಿ. ಆ ನಂಬಿಕೆಯನ್ನು ಅವನು ಎಷ್ಟು ಬಾರಿ ಮುರಿದರೂ ಸರಿ, ನೀವು ನಿಮ್ಮ ಹೊಟ್ಟೆಯನ್ನು ಕಟ್ಟಿ ಜೀವನದಲ್ಲಿ ಸಂತೋಷವನ್ನು ತುಂಬುವ ವ್ಯಕ್ತಿ. ನಿಮ್ಮ ಆಸ್ತಿಯನ್ನು ಸಹ ಸಂತೋಷದಿಂದ ತ್ಯಾಗ ಮಾಡುತ್ತೀರಿ. ದೊಡ್ಡ ಮನಸ್ಸು ಉಳ್ಳವರು ಈ ತುಲಾರಾಶಿಯವರು. ಆದರೆ ತೊಂದರೆ ಎಲ್ಲಿದೆ ಎಂದರೆ, ಬದಲಾಗಿ ನಿಮಗೆ ಎಂದಿಗೂ ನೀವು ನೀಡಿದಷ್ಟು ಪ್ರೀತಿ ಸಿಗುವುದಿಲ್ಲ. ನೀವು ಅಪಾರವಾಗಿ ಪ್ರೀತಿಸುತ್ತೀರಿ, ಮುಕ್ತವಾಗಿ ಪ್ರೀತಿಸುತ್ತೀರಿ. ಪ್ರೀತಿಯಲ್ಲಿ ನೀವು ಹಣವನ್ನು ನೋಡುವುದಿಲ್ಲ, ಸಮಯವನ್ನು ನೋಡುವುದಿಲ್ಲ, ಸಂಪೂರ್ಣವಾಗಿ ಸಮರ್ಪಿತರಾಗುತ್ತೀರಿ. ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಲು ತೊಡಗಿದರೆ ಅವನಿಗಾಗಿ ನಿಮ್ಮ ಪ್ರಾಣವನ್ನೇ ಮುಡುಪಾಗಿಡುತ್ತೀರಿ. ಆದರೆ ಬದಲಾಗಿ ಆ ವ್ಯಕ್ತಿ ನಿಮ್ಮ ಭಾವನೆಗಳನ್ನು ಅರ್ಥೈಸಿಕೊಳ್ಳುವುದಿಲ್ಲ, ನಿಮಗೆ ಬೆಲೆ ಕೊಡುವುದಿಲ್ಲ, ನಿಮ್ಮ ಗೌರವವನ್ನು ಕಾಯುವುದಿಲ್ಲ ಮತ್ತು ಕೊನೆಗೆ ಅದೇ ವ್ಯಕ್ತಿ ನಿಮಗೆ ದ್ರೋಹ ಎಸಗುತ್ತಾನೆ. ನೀವು ಯಾವುದೇ ವ್ಯಕ್ತಿಯೊಂದಿಗೆ ಅಪಾರ ಪ್ರೀತಿ ಮತ್ತು ನಿಷ್ಠೆಯಿಂದ ಇರುತ್ತೀರಿ. ಅವನಿಗೆ ಸದಾ ರಾತ್ರಿ ಹಗಲೆನ್ನದೆ ಸಹಾಯ ಮಾಡುತ್ತೀರಿ. ಆದರೆ ನಿಮ್ಮ ಸರದಿ ಬಂದಾಗ ಆ ವ್ಯಕ್ತಿ ನಿಮಗೆ ಎಲ್ಲೂ ಕಾಣಿಸುವುದಿಲ್ಲ. ಒಟ್ಟಿನಲ್ಲಿ ತುಲಾರಾಶಿಯವರೇ, ನೀವು ಇತರರಿಗಾಗಿ ಎಷ್ಟೇ ಮಾಡಿದರೂ ನಿಮಗೆ ಅದರಲ್ಲಿ 10% ಮರಳಿ ಸಿಗುವುದಿಲ್ಲ. ನೀವು ಸದಾ ಒಂಟಿಯಾಗಿ ಉಳಿದು ಬಿಡುತ್ತೀರಿ. ನೀವು ಕಷ್ಟದಲ್ಲಿದ್ದ ಎಷ್ಟೋ ಜನರಿಗೆ ಆಸರೆಯಾಗಿದ್ದೀರಿ, ದಾರಿ ತೋರಿಸಿದ್ದೀರಿ. ಆದರೆ ನಿಮ್ಮ ಸರದಿ ಬಂದಾಗ ಜನರು ನಿಮ್ಮನ್ನೇ ತಳ್ಳಿ ಆಪತ್ತಿಗೆ ಸಿಲುಕಿಸಿದರು. ಸದಾ ನೀವು ಕಣ್ಣೀರು ಹಾಕಬೇಕಾಗಿ ಬಂದಿರುವುದೇ ದೊಡ್ಡ ಸಮಸ್ಯೆ. ಆದರೆ ತುಲಾರಾಶಿಯವರೇ, ಇಂದಿನ ಈ ದೃಶ್ಯಾವಳಿ ಕೊನೆವರೆಗೂ ನೋಡಿದರೆ ನಿಮ್ಮ ಶತ್ರುಗಳನ್ನು ನೀವು ಸ್ಪಷ್ಟವಾಗಿ ಗುರುತಿಸುವಿರಿ. ಜೀವನದಲ್ಲಿ ಬರುತ್ತಿರುವ ಸಮಸ್ತ ದುಃಖಗಳು, ತೊಂದರೆಗಳು, ಸಾಲದ ಹೊರೆ ಇರಲಿ, ಮಾನಸಿಕ ಆತಂಕವಿರಲಿ, ಭವಿಷ್ಯದ ಚಿಂತೆ ಇರಲಿ, ಎಲ್ಲದರಿಂದಲೂ ಮುಕ್ತಿ ಪಡೆಯುವಿರಿ. ಹಣದ ಅಭಾವ, ಸಾಲದ ಬಾಧೆ, ಕಾಯಿಲೆಗಳು ಎಲ್ಲದರಿಂದ ಮುಕ್ತಿ ಪಡೆಯಲು ಒಂದು ಅತ್ಯುತ್ತಮ ಪರಿಹಾರವನ್ನು ನೀಡುತ್ತೇನೆ. ಅದು ಎಲ್ಲ ರೀತಿಯ ಮಾಟ ಮಂತ್ರಗಳ ಸಂಕೋಲೆಯನ್ನು ಮುರಿಯುತ್ತದೆ. ನಿಮ್ಮ ಮೇಲೆ ನಿಮ್ಮ ರಾಶಿ ಅಧಿಪತಿ ಶನಿಯ ಕೃಪೆ ಇರುತ್ತದೆ. ಇದರ ಜೊತೆಗೆ ಹನುಮಂತನ ಕೃಪೆಯೂ ಇರುತ್ತದೆ. ಹಾಗೆ ಸಂಪತ್ತಿನ ದೇವ ಕುಬೇರ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವೂ ಇರುತ್ತದೆ. ಬನ್ನಿ ವಿವರವಾಗಿ ಮುಂದುವರಿಯೋಣ. ಮೊದಲನೆಯದಾಗಿ ಹೇಳಬೇಕೆಂದರೆ ಸ್ನೇಹಿತರೆ, ನೀವು ಸದಾ ಮುಕ್ತ ಮನಸ್ಸಿನಿಂದ ನೆರವಾಗುವ ವ್ಯಕ್ತಿ. ಒಬ್ಬರ ಜೊತೆಯು ಹೃದಯಪೂರ್ವಕವಾಗಿ ನಡೆದುಕೊಳ್ಳುತ್ತೀರಿ. ಆದರೆ ಇವರೇ ನಿಮ್ಮನ್ನು ಬಲಿಪಶು ಮಾಡಿದ್ದಾರೆ. ವ್ಯಕ್ತಿಯ ಮೇಲೆ ಪದೇ ಪದೇ ಕುರುಡು ನಂಬಿಕೆ ಇಡುವುದು. ನೀವುಗಳು ತಪ್ಪು ಸ್ಥಳಗಳಲ್ಲಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತೀರಿ, ನಿಮ್ಮ ಪ್ರೀತಿಯನ್ನು ಚೆಲ್ಲುತ್ತೀರಿ ಮತ್ತು ಇದೇ ಕಾರಣದಿಂದಾಗಿ ಈಗ ತೊಂದರೆಗಳು ಹೆಚ್ಚಾಗುತ್ತಿವೆ. ನೀವು ತಪ್ಪು ಜನರನ್ನು ನಂಬಿ ಅವರಿಗೆ ನಿಮ್ಮ ಜೀವನದ ಎಲ್ಲ ರಹಸ್ಯಗಳನ್ನು ಹೇಳುತ್ತೀರಿ. ನನ್ನ ಬಳಿ ಇಷ್ಟು ಹಣವಿದೆ, ನಾನು ಭವಿಷ್ಯದಲ್ಲಿ ಇದನ್ನು ಸಂಪಾದಿಸಲಿದ್ದೇನೆ, ನಾನು ಮನೆ ಖರೀದಿಸಲಿದ್ದೇನೆ, ನಾನು ಕಾರು ಖರೀದಿಸಲಿದ್ದೇನೆ, ನಾನು ಇಲ್ಲಿ ಪ್ರವಾಸಕ್ಕೆ ಹೋಗಲಿದ್ದೇನೆ ಎಂದು ನೀವೇ ಹೇಳುತ್ತಿದ್ದೀರಿ. ಈಗ ನೀವು ಇದನ್ನು ಮಾಡಬಾರದು. ಜೀವನದ ಬಗ್ಗೆ ಯಾರಿಗೂ ಹೇಳಬಾರದು. ನೀವು ಮೌನವಾಗಿರಬೇಕು. ಯಾರಿಗೂ ನಿಮ್ಮ ರಹಸ್ಯಗಳನ್ನು, ಖಾಸಗಿ ವಿಷಯಗಳನ್ನು ಹೇಳಬಾರದು. ಒಂದು ವೇಳೆ ಹೇಳಿದರೆ ಈ ಬಂಧುಗಳು ತಂತ್ರ ಮಂತ್ರ, ಮಾಟ ಮಂತ್ರ ಮಾಡಿಸಲು ತೊಡಗುತ್ತಾರೆ. ಆದರೂ ನಿಮ್ಮ ಮನೆಗೆ ಬಂದರೆ ನೀವು ಹೆಮ್ಮೆ ಕೊಚ್ಚಿಕೊಳ್ಳಬಾರದು. ಏಕೆಂದರೆ ರಾಹು ಲಗ್ನದಲ್ಲಿ ಕುಳಿತಿದ್ದಾನೆ. ರಾಹು ಲಗ್ನದಲ್ಲಿ ಕುಳಿತಾಗ ಮನುಷ್ಯನು ತನ್ನನ್ನು ತಾನು ದೊಡ್ಡವನೆಂದು ತೋರಿಸಿಕೊಳ್ಳುತ್ತಾನೆ. ನೀವು ನಿಮ್ಮನ್ನು ದೊಡ್ಡವರೆಂದು ತೋರಿಸಿಕೊಳ್ಳಬೇಡಿ. ನನ್ನ ಬಳಿ ಇಷ್ಟು ಹಣವಿದೆ, ಅದಿದೆ, ಇದಿದೆ, ನಾನು ಇದನ್ನು ಖರೀದಿಸುತ್ತೇನೆ, ಅದನ್ನು ಮಾಡುತ್ತೇನೆ ಎಂದು ಹೇಳಬೇಡಿ. ಖಂಡಿತವಾಗಿಯೂ ಬೇಡ. ನೀವು ದೊಡ್ಡವರಂತೆ ನಟಿಸಬಾರದು. ಒಂದು ವೇಳೆ ದೊಡ್ಡವರಂತೆ ತೋರಿಸಿಕೊಂಡರೆ ಈ ಸಂಬಂಧಿಕರು ನಿಮ್ಮ ಬೆನ್ನು ಬಿಡುವುದಿಲ್ಲ, ತೊಂದರೆ ಕೊಡುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಏನು ಮಾಡುತ್ತಾನೆ? ತನ್ನ ಕುಟುಂಬದ ಬಗ್ಗೆ ಪ್ರಚಾರ ಮಾಡುತ್ತಾನೆ. ತನ್ನ ಕುಟುಂಬದಲ್ಲಿ ಈ ತೊಂದರೆ ಇದೆ, ನನ್ನ ತಾಯಿ ಹೀಗಿದ್ದಾರೆ, ನನ್ನ ಗಂಡ ಹೀಗಿದ್ದಾನೆ, ನನ್ನ ಹೆಂಡತಿ ಹೀಗಿದ್ದಾಳೆ ಎಂದು. ಮಕ್ಕಳ ವಿಷಯದಲ್ಲೂ ಮೌನವಾಗಿರಿ. ಕುಟುಂಬದಲ್ಲಿ ತೊಂದರೆ ಇರಲಿ ಅಥವಾ ಒಳಿತಿರಲಿ, ಮೌನವಾಗಿರಿ. ಮೌನವಾಗಿದ್ದರೆ ಒಳ್ಳೆಯದು. ಇಲ್ಲವಾದರೆ ಶನಿಯ ಪ್ರಭಾವದಿಂದ ಹೊರಗಿನವರಾದರೆ ಮತ್ತೆ ಕುಟುಂಬದಲ್ಲಿ ತೊಂದರೆಗಳು ಪ್ರಾರಂಭವಾಗುತ್ತವೆ. ಆದ್ದರಿಂದ ನಿಮ್ಮ ಮಾತಿನ ಮೇಲೆಯೂ ನಿಯಂತ್ರಣವಿರಬೇಕು, ಮೌನವಾಗಿರಬೇಕು. ಒಟ್ಟಿನಲ್ಲಿ ನಿಮ್ಮ ಮಾತುಗಳು ಬಹಳ ಯೋಚಿಸಿ ಸದುಪಯೋಗಪಡಿಸಿಕೊಳ್ಳಬೇಕು. ಹೆಚ್ಚು ಮಾತನಾಡಬಾರದು. ಯೋಚಿಸಿ ನಿಮ್ಮ ಮಾತುಗಳ ಮೌಲ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಒಮ್ಮೆ ನೀವು ಇದನ್ನು ಮಾಡಿದರೆ ನಂತರ ಜೀವನದಲ್ಲಿ ನೀವು ಯಾವುದೇ ಶತ್ರುಗಳಿಗೂ ಹೆದರುವ ಅಗತ್ಯವಿರುವುದಿಲ್ಲ. ಇದರಿಂದ ತುಲಾರಾಶಿಯವರೇ, ಸ್ವಲ್ಪ ಜಾಗರೂಕರಾಗಿರಿ. ಈ ಜನರಿಂದ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಇದಲ್ಲದೆ ನಿಮ್ಮ ಸುತ್ತಮುತ್ತ ಯಾರಾದರೂ ಸಂಬಂಧಿಕರು, ನೆರೆಹೊರೆಯವರು ದಿನವೂ ನಿಮ್ಮ ಮನೆಗೆ ಬರುತ್ತಿದ್ದರೆ, ಪ್ರತಿ ವಾರ ನೆಪ ಮಾಡಿಕೊಂಡು ಬರುತ್ತಿದ್ದರೆ, ನಿಮಗೆ ತಿನಿಸುಗಳನ್ನು ತಂದು ಕೊಡುತ್ತಿದ್ದರೆ, ಮನೆಗೆ ಬಂದು ಸಿಹಿ ಮಾತುಗಳನ್ನು ಆಡುತ್ತಿದ್ದರೆ ಅವರ ಮೇಲೆ ನೀವು ಸ್ವಲ್ಪ ಅನುಮಾನ ಪಡಲೇಬೇಕು. ಅವರು ನೆಪ ಮಾಡಿಕೊಂಡು ಬರುತ್ತಿದ್ದಾರೆ ಎಂಬುದರ ಮೇಲೆ ಕಣ್ಣಿಡಬೇಕು. ಅವರು ನಿಮಗೆ ತಿನ್ನಲು ಏನಾದರೂ ನೀಡುತ್ತಿದ್ದರೆ ಅದು ಮಾಟಮಂತ್ರ ಮಾಡಿದ ವಸ್ತುವಲ್ಲ ತಾನೆ ಎಂದು ಗಮನಿಸಿ.
ನೀವು ಅವರ ಕಣ್ಣಿಂದ ದೂರವಾದಾಗ ಅವರು ನಿಮ್ಮ ಮನೆಯಲ್ಲಿ ಮಾಟಮಂತ್ರ ಮಾಡಿಲ್ಲ ತಾನೆ? ಎಲ್ಲಾದರೂ ಮಂಚದ ಕೆಳಗೆ, ಏನಾದರೂ ಮೂಲೆಯಲ್ಲಿ, ಸೋಫಾದ ಕೆಳಗೆ ಏನಾದರೂ ಮಾಟದ ವಸ್ತುಗಳನ್ನು ಮುಚ್ಚಿಟ್ಟಿಲ್ಲ ತಾನೆ? ನೀವು ಈ ನಿಗಾ ಇಡಬೇಕಾಗುತ್ತದೆ. ಅದಕ್ಕಾಗಿ ಸ್ನೇಹಿತರೆ, ನೀವು ಪ್ರತಿ ವಾರ ಮನೆಯನ್ನು ಸ್ವಚ್ಛ ಮಾಡಿ ಮತ್ತು ಗಮನಿಸಿ. ಮಾಟಮಂತ್ರದ ಪರಿಣಾಮ ಏನಾಗುತ್ತದೆ ಎಂದರೆ, ಅದನ್ನು ನಾನು ಹೇಳುತ್ತೇನೆ. ಕೆಲಸಗಳು ಹಾಳಾಗಲು ಪ್ರಾರಂಭಿಸುತ್ತವೆ. ಮೊದಲು ಏನಾಗುತ್ತದೆ ಎಂದರೆ, ಕೆಲಸಗಳು ಕೆಡುತ್ತವೆ. ಮನೆಯಲ್ಲಿ ಪದೇ ಪದೇ ಮನಸ್ಸಿಗೆ ನೆಮ್ಮದಿ ಸಿಗುವುದಿಲ್ಲ. ಪ್ರತಿ ಸಲವೂ ಅಳಬೇಕೆಂದು ಅನಿಸುತ್ತದೆ. ಮನುಷ್ಯನ ತಲೆ ತೀರಾ ಭಾರವೆನಿಸಲು ತೊಡಗುತ್ತದೆ. ದಿನವೂ ತಲೆನೋವು ಬರುತ್ತದೆ. ರಾತ್ರಿ ನಿದ್ರೆ ಬರುವುದಿಲ್ಲ. ಪದೇ ಪದೇ ನಿದ್ರೆಯಿಂದ ಎಚ್ಚರವಾಗುತ್ತದೆ. ಅವರು ಮಾಡಲು ಬಯಸುವ ಯಾವುದೇ ಕೆಲಸದಲ್ಲೂ ಏನಾದರೂ ತೊಂದರೆ ಬರುತ್ತದೆ. ಮನೆಯಲ್ಲಿ ಕಾಯಿಲೆಗಳು ಬರುತ್ತವೆ. ಆಸ್ಪತ್ರೆಗೆ ಹೋಗಬೇಕಾಗುತ್ತದೆ. ಕೂಡಿಟ್ಟ ಹಣವೆಲ್ಲ ಮೆಲ್ಲನೆ ಖಾಲಿಯಾಗತೊಡಗುತ್ತದೆ. ಜೀವನವೇ ನರಕವಾಯಿತು ಎಂದು ಅನಿಸುತ್ತದೆ. ಹಾಗಾದರೆ ಹೀಗೆ ಅನಿಸಿದರೆ ಯಾರೋ ಮಾಟಮಂತ್ರ ಮಾಡಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಆದ್ದರಿಂದ ಮೊದಲು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ, ನಂತರ ಗಂಗಾಜಲವನ್ನು ಪ್ರೋಕ್ಷಣೆ ಮಾಡಿ, ಅದರ ನಂತರ ಲೋಬಾನ ಅಥವಾ ಗೂಗಲ್ ಧೂಪವನ್ನು ಹಾಕಿ, ಕರ್ಪೂರ ಮತ್ತು ಲವಂಗದ ಧೂಪವನ್ನು ಹಾಕಿ ಸರಿಯಾಗಿ ಧೂಪ ಕೊಡಿ. ನಂತರ ನಿಮಗೆ ಒಂದು ಸರಳ ಪರಿಹಾರವನ್ನು ಹೇಳುತ್ತೇನೆ, ಅದನ್ನು ಕೂಡ ಮಾಡಿ. ಹನುಮಂತನ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನಕ್ಕೆ ಹೋಗುವಾಗ 11 ವಿಳೆದೆಲೆಗಳನ್ನು ತೆಗೆದುಕೊಂಡು ಹೋಗಬೇಕು. ದೇವಸ್ಥಾನಕ್ಕೆ ಹೋದ ನಂತರ ಆ ವಿಳೆದೆಲೆ ಮೇಲೆ ಶ್ರೀರಾಮ ಎಂದು ಬರೆಯಬೇಕು. ನಂತರ ಆ ಬರೆದ ಎಲ್ಲ ವಿಳೆದೆಲೆಗಳನ್ನು ಜೋಡಿಸಿ ಹನುಮಂತನಿಗೆ ಮಾಲೆಯನ್ನಾಗಿ ಮಾಡಿ ಹಾಕಬೇಕು. ಆ ಮಾಲೆಯು ಸುಮಾರು 1 ಗಂಟೆ ಹನುಮಂತನಿಗೆ ಅದನ್ನು ಇರಲು ಬಿಡಿ. ನಂತರ 1 ಗಂಟೆ ನಂತರ ಆ ಮಾಲೆಯನ್ನು ತೆಗೆಯಿರಿ. ಅದನ್ನು ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಿ. ಇದರಿಂದಾಗಿ ನಿಮ್ಮ ಮನೆಯ ಮಾಟಮಂತ್ರದ ಪ್ರಭಾವ ಸ್ವಲ್ಪ ಕಡಿಮೆಯಾಗುತ್ತದೆ. ಹೀಗೆ ದಿನ ಕಳೆದಂತೆ ನಿಮ್ಮ ಮಾಟಮಂತ್ರದ ಪ್ರಭಾವವೆಲ್ಲವೂ ನಶಿಸಿ ಹೋಗುತ್ತದೆ. ಮನೆಯಲ್ಲಿ ಮುಂದೆ ಯಾವುದೇ ಮಾಟಮಂತ್ರಗಳಿದ್ದರೂ ಅದು ಯಾವುದೇ ಕೆಲಸ ಮಾಡುವುದಿಲ್ಲ. ಮತ್ತು ಈ ಕೆಲಸವನ್ನು ಪ್ರತಿದಿನ ಮಾಡಿ ಹಾಗೂ ಹನುಮಾನ್ ಚಾಲಿಸ ಪಠಿಸಲು ಪ್ರಾರಂಭಿಸಿ. ಸರಿ ಸ್ನೇಹಿತರೆ, ನಿಮಗೆ ಮಾಟಮಂತ್ರ ಮಾಡಿಸಿದ ನಿಮ್ಮ ಸಂಬಂಧಿಯ ಹೆಸರು ಎಲ್ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಅಂದರೆ ಕನ್ನಡದಲ್ಲಿ ಲ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಅವರನ್ನು ಗುರುತಿಸುವುದು ನಿಮ್ಮ ಕೆಲಸವಾಗಿದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.